ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನೀವು ಟೋಟಲ್ ಆಗಿರೋದು 9 ಜನ, ಆದ್ರೆ ಅಲ್ಲಿ ಚೇರ್ ಎಷ್ಟಿರೋದು 4. ಆ 4 ಚೇರಲ್ಲಿ ಕುತ್ಕೊಳ್ಳೋದಕ್ಕೆ ಎಷ್ಟು ಟೆನ್ಷನ್ ಇದೆ ಅಮ್ಮಗ? ಟೆನ್ಷನ್ ಇಲ್ಲ, ಇಲ್ಲಿವರೆಗೂ ಬಂದಿದ್ದೇ ದೊಡ್ಡ ವಿಷಯ. ಬಟ್ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ಬೇಕನ್ನೋದು ಆಸೆ ಇದೆ. ಆರಾಧ್ಯ ಕೂತಿರೋ ಚೇರ್ ಪಕ್ಕದಲ್ಲಿ ನಾನೇ ಕೂತ್ಕೊಳ್ಳೋದು. ಕಾನ್ಫಿಡೆನ್ಸ್ ಇದೆ. ಲಹರಿ, ನಿನ್ನ ಟೆನ್ಷನ್ ಹೇಗಿದೆ ಬೇಬಿ? ಸ್ವಲ್ಪ ಟೆನ್ಷನ್ ಇದೆ, ಬಟ್ ಇವತ್ತಿನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಬೇಕು. ಅದು ನೀ ಹೇಳ್ತಮ್ಮ, ಹುಳಿ ಹೇಳೋ. ಕುರ್ಚಿ ನಂದೇ, ನಂದಾಗ್ಲಿಲ್ಲ ಅಂದ್ರೆ ನಮ್ಮವ್ರದೇ. ಯಾಮೇಶ ಆಸೆ ಇದಕ್ಕೆ ಬರ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತೀನಿ ಅಕ್ಕ. ನನ್ನ ಪ್ರಯತ್ನ ಇವತ್ತು ಚೆನ್ನಾಗಿ ಆಗುತ್ತೆ ಅಂತ ಇದೆ ಅಕ್ಕ. ಆಗುತ್ತೆ. 1 2 3 4 ಇದೆ. ಯಾವ್ದಾದ್ರು ಒಂದು ಚೇರ್ನ ಮುಟ್ಬಿಟ್ ಬಾ. ಯಾವ ಚೇರ್ ಬೇಕು ನಿನ್ಗೆ? ಹೋಗಿ ಮುಟ್ಬಿಟ್ ಬಾ, ಹೋಗು. ಯಾಕೆ ಆ ಚೇರ್ನ ಒಂದು ಸೆಲೆಕ್ಟ್ ಮಾಡ್ಕೊಂಡ ಅಂತ ಕೇಳ್ಬೋದಾ? ಹೇಳು ಸರ್. ಲಕ್ ಸರ್, ಅಲ್ಲಿ ಏನೇನು ಓ ಲಕ್ಕ. ಈಗ ನಮ್ಮೆಲ್ಲರ ಕಡೆಯಿಂದ ಇಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಿಗೆ ಆಲ್ ದಿ ವೆರಿ ಬೆಸ್ಟ್. ನೀವು ಇಲ್ಲಿರ್ಬೇಕಾದ್ರೇನೆ ಸೆಮಿಫಿನಾಲೆಯ ಒಂದು ರೂಲ್ಸ್ ಅನ್ನ ಹೇಳಬೇಕು. ಈ ಸಲದ ಸೆಮಿಫಿನಾಲೆ ತುಂಬಾ ಟಫ್ ಆಗಿರುತ್ತೆ. ಗ್ರ್ಯಾಂಡ್ ಫಿನಾಲೆಗೆ ಪ್ರವೇಶ ಪಡೆಯುವಂತಹ ಅವಕಾಶ 4 ಸ್ಪರ್ಧಿಗಳಿಗೆ ಮಾತ್ರ ಇರುತ್ತೆ. ಈ ಸಲ ಜೂರಿ ಸ್ಕೋರ್ಸ್ ಇರೋದಿಲ್ಲ. ಜಡ್ಜಸ್ ತಮ್ಮ ಸ್ಕೋರ್ಸ್ ಗಳನ್ನ ಸೀಕ್ರೆಟ್ ಆಗಿ ಕೊಡ್ತಾರೆ. ಜೂರೀಸ್ ಕೊಟ್ಟಂತಹ ಸ್ಕೋರ್ಸ್ ಹಾಗೂ ಇವತ್ತು ನಮ್ಮ ಜಡ್ಜಸ್ ಕೊಡುವಂತಹ ಸೀಕ್ರೆಟ್ ಸ್ಕೋರ್ಸ್ ಪ್ಲಸ್ ಆಡಿಯನ್ಸ್ ಕಳಿಸುವಂತಹ ವೋಟಿಂಗ್ ಗಳ ಆಧಾರದ ಮೇಲೆ ಇವತ್ತಿನ ಆಯ್ಕೆಯ ತೀರ್ಮಾನ ಆಗತ್ತೆ. ಸೊ ಆಡಿಯನ್ಸ್ ವೋಟಿಂಗ್ ಇಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಮಾಡುತ್ತೆ. ಸೊ ಆಡಿಯನ್ಸ್ ವೋಟಿಂಗ್ ಅಂಡ್ ಜಡ್ಜಸ್ ಸೀಕ್ರೆಟ್ ಸ್ಕೋರ್ಸ್ ಹಾಗೂ ಇಲ್ಲಿವರೆಗೂ ನಮ್ಮ ಜೂರೀಸ್ ನಿಮ್ಗಾಗಿ ಕೊಟ್ಟಂತಹ ಸ್ಕೋರ್ಸ್ ಗಳು, ಈ 3 ವಿಷಯಗಳನ್ನ ಆಡ್ ಮಾಡಿ ಫಿನಾಲೆಗೆ ಯಾರು ಆಯ್ಕೆ ಆಗ್ತಾರೆ ಅನ್ನೋದನ್ನ ವಾರದ ಅಂತ್ಯದಲ್ಲಿ ಅಂದ್ರೆ ಸೆಮಿ ಫಿನಾಲೆಯ ಕಡೆಯಲ್ಲಿ ಇದರ ಒಂದು ಡಿಸಿಷನ್ ನ ತಗೊಳ್ಳಲಾಗುತ್ತೆ. ಓಕೆನಾ? ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತಿನ ಪರ್ಫಾರ್ಮೆನ್ಸ್ ಕೂಡ ತುಂಬಾ 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 ಇಂಪಾರ್ಟೆಂಟ್. ಓಕೆ, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಸರಿಗಮಪ ಸೆಮಿಫೈನಲ್ಸ್ ಕಾಂಪಿಟೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಜೊತೆ ನಗುವಾಗಿ ಇದ್ದಂಥ ಮುಗ್ಧ ಜೀವ, ಮಗುವಿನಂಥ ವ್ಯಕ್ತಿತ್ವ, ನಗಿಸ್ತಾ ಇದ್ದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ವ್ಯಕ್ತಿತ್ವ ರಾಕೇಶ್ ಅವರು ನಮ್ಮನ್ನ ಅಗಲಿದ್ದಾರೆ. ಈ ವೇದಿಕೆಯಲ್ಲಿ ಮಹಾ ಸಂಗಮದ ಮೂಲಕ ಆಗಿರ್ಬೋದು, ಸ್ಪೂಫ್ಗಳ ಮೂಲಕ ಆಗಿರ್ಬೋದು ನಮ್ಮನ್ನ ರಂಜಿಸಿದ್ದಾರೆ. ಬಹಳ ಚಿಕ್ಕ ವಯಸ್ಸಲ್ಲಿ ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ನಮ್ಮ ಜೀ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರತಿಭೆ ರಾಕೇಶ್. ಕಲೆ ಕಲಾವಿದನಿಗೆ ಯಾವತ್ತೂ ಸಾವಿರದಿಲ್ಲ, ವಯಸ್ಸಿನ ಇತಿಮಿತಿ ಇರಲ್ಲ. ಆದ್ರೆ ಆ ಕಲೆ ಆ ಕಲಾವಿದನಿಗೆ ಗೌರವಿಸ್ತಾ 1 ನಿಮಿಷದ ಮೌನವನ್ನ ದಯವಿಟ್ಟು ನಾವೆಲ್ಲರೂ ಅವರಿಗೆ ಸಮರ್ಪಿಸೋಣ.